ಕೆಲವೇ ಕ್ಷಣಗಳಲ್ಲಿ ಅಪರ್ಣಾ ಅವರ ಪಾರ್ಥಿವ ಶರೀರವನ್ನು ಚಿತಾಗಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಕರ್ನಾಟಕ ಕಂಡಂತಹ ಅಪರೂಪದ ನಿರೂಪಕಿ, ನಟಿ, ರಂಗಭೂಮಿ ಕಲಾವಿದೆ ಅಪರ್ಣಾ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬನಶಂಕರಿಯ ಚಿತಾಗಾರದಲ್ಲಿ ನಡೆಯಲಿರುವಂತಹ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ಇದು. ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾಕಷ್ಟು ಗಣ್ಯರು, ಅವರ ಜೊತೆಗೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು. ಸುಜನ್ ಲೋಕೇಶ್ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಜಾ ಟಾಕೀಸ್ನಲ್ಲಿ ಹಲವಾರು ಎಪಿಸೋಡ್ಗಳನ್ನು ನಾವು ಅಪರ್ಣಾ ಅವರ ಮತ್ತೊಂದು ಆಯಾಮವನ್ನು, ನಟನೆಯ ಕೌಶಲ್ಯವನ್ನು ಅಲ್ಲಿ ನೋಡೋಕ್ಕೆ ಸಾಧ್ಯವಾಯಿತು. ಹಾಸ್ಯ ಮಿಶ್ರಿತವಾಗಿ ತುಂಬ ಲವಲವಿಕೆಯಾದಂಥ ನಟನೆಯನ್ನು ಮಾಡ್ತಾಯಿದ್ರು ಆ ಒಂದು ಎಪಿಸೋಡ್ಗಳಲ್ಲಿ. ಸುಜನ್ ಲೋಕೇಶ್ ಜೊತೆಗೆ ಭಾಳ ಅಪ್ಯಾಯಮಾನವಾದಂಥ ಒಂದು ನಂಟಿರೋದು. ಬನಶಂಕರಿಯ ಅಪರ್ಣಾ ನಿವಾಸದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ. ಸೃಜನ್ ಲೋಕೇಶ್ ಈಗ ಅಂತಿಮ ದರ್ಶನ ಪಡೆಯೋದಕ್ಕೆ ಆಗಮಿಸಿದ್ದಾರೆ. ಅವರ ಜೊತೆಗೆ ಮಜಾ ಟಾಕೀಸ್ನ ಹಲವಾರು, ಈಗ ಶ್ವೇತಾ ಚಂಗಪ್ಪ ಮಾತಾಡ್ತಿದ್ದಾರೆ. ಬನ್ನಿ. ತುಂಬ ಸದಸ್ಯರಾಗಿದ್ರಿ, ಆ ದಿನಗಳನ್ನು ಹೆಂಗೆ ನೆನೆಸ್ಕೊತೀರಿ ಅಂತ? ಆ ದಿನಗಳು ಒನ್ ಆಫ್ ದ ಬೆಸ್ಟ್ ಡೇಸ್ ಅಂತ ಹೇಳ್ಬೋದು. ನಮಗೆ ತುಂಬ ನಗು ಇರ್ತಿತ್ತು ನಮ್ಮ ಜೀವನದಲ್ಲಿ. ಮನೆಗೆ ಬಂದರೆ ಎಲ್ಲರದು ಅವ್ರವ್ರ ತೊಂದರೆ ತಾಪತ್ರಯಗಳು ಇದ್ದಿದ್ದೆ. ಬಟ್ ನಾವು ಆ ಒಂದು ಕಾರ್ಯಕ್ರಮ, ಅದರ ರಿಹರ್ಸಲ್, ಶೂಟಿಂಗ್ ಅಂತ ಹೋದಾಗ ತುಂಬ ಖುಷಿಯಿಂದ ಇರ್ತಿದ್ವಿ. ಯಾವಾಗಲೂ ಖುಷಿ ಅನ್ನೋದು ಅಷ್ಟೇ. ಆ ಕಾರ್ಯಕ್ರಮಕ್ಕೆ ನಾವು ಹೋದಾಗ ಕೇವಲ ಖುಷಿ, ನಗು ಅಷ್ಟೇ ಇರ್ತಾ ಇದ್ದಿದ್ದು. ಅಪರ್ಣಾ ಕೂಡ ಹಾಗೆ ಇದ್ರು. ಸಹಜವಾಗಿ ಅಂದರೆ ಅವರ ಅಂತರಂಗದ ನೋವುಗಳನ್ನು ಯಾರ ಜೊತೆಗೂ ಕೂಡ ಹಂಚ್ಕೊಂಡಿರಲಿಲ್ಲ. ಯಾವತ್ತೂ ಕೂಡ ನಗುಮುಖದ ಮುಖ ಮಾತ್ರ ಕಾಣಿಸ್ತಿತ್ತು, ವೇದಿಕೆಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು. ಅಂತರಂಗದ ಭಾವನೆಗಳಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಂತೆ ಮೇಡಮ್? ಪರ್ಸ್ನಲ್ ವಿಚಾರಗಳು ಕೆಲವೊಂದು ಎಲ್ಲರೂ ಶೇರ್ ಮಾಡ್ಕೊಂಡಿದ್ದೀವಿ. ನಮ್ದಾಗಿರ್ಬೋದು, ಅವ್ರದ್ದಾಗಿರ್ಬೋದು. ಖಂಡಿತವಾಗ್ಲೂ ನಾವು ಒಬ್ರಿಗೊಬ್ರು ಶೇರ್ ಮಾಡಿದ್ದೀವಿ ಆ ಟೈಮಲ್ಲಿ. ಯಾಕಂದರೆ ನಮ್ಮ ಬಾಂಧವ್ಯ ಅದೇ ಥರನೇ ಇತ್ತು, ಅಕ್ಕ ತಂಗಿರ ಥರನೇ ಇರ್ತಿದ್ವಿ ನಾವು. ಪ್ರೊಫೆಷ್ನಲ್ ವಿಷಯ ಅಂತ ಬಂದರೆ ಅವ್ರಿಗೆ ತುಂಬ ಜೀವನೋತ್ಸಾಹ ಜಾಸ್ತಿ ಇತ್ತು. ಅವ್ರಿಗೆ ಪಾತ್ರಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಬಿಕಾಸ್ ಅವ್ರು ತುಂಬ ಪ್ರಬುದ್ಧತೆ ಇರುವಂಥ ಒಂದು ನಟಿ, ತುಂಬ ಒಳ್ಳೆಯ ನಟಿ ಅವರು. ಅವ್ರಿಗೆ ಅಯ್ಯೋ ನಮ್ಮನ್ನು ಇನ್ನೂ ಗುರುತಿಸ್ಬೇಕು ಅನ್ನೋದು, ಕನ್ನಡ ಚಿತ್ರರಂಗ ಗುರುತಿಸ್ಬೇಕು ಅನ್ನೋದು ಇತ್ತು. ಆದರೆ ಅದೇ ಒಂದು ಖುಷಿ ಇತ್ತು. ಬಿಕಾಸ್ ಅವರು 30 ವರ್ಷ ಆದಮೇಲೆ ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಖುಷಿ ಇತ್ತು. ಎಸ್ ಮೇಡಮ್, ಅದೇ ಕಲಾವಿದರ ಬದುಕಲ್ಲಿ ಖುಷಿ ಮತ್ತು ಕೊರಗು ಇದ್ದೇ ಇರುತ್ತೆ. ಅಪರ್ಣಾ ಅವ್ರಿಗಿದ್ದಂತಹ ಕೊರಗು ಮತ್ತು ಅವ್ರ ಕೊನೆ ದಿನಗಳಲ್ಲಿ ಹೇಳ್ತಾ ಇದ್ದಂಥ ಮಾತುಗಳು ಹೆಂಗೆ ನೆನಪಾಗುತ್ತೆ ಅಂತ? ಕೊರಗು ಅಂತ ನಾನು ಹೇಳಲ್ಲ. ಅವರು ಆ ಟೈಮಲ್ಲೂ ಅವ್ರು ಅಂದರೆ ಅಷ್ಟು ನೋವಿಟ್ಕೊಂಡು ಅವರು ಇದನ್ನು ಯಾರಿಗೂ ಹೇಳಬೇಡಿ, ನನ್ನ ಈ ಒಂದು ಮುಖ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಧೈರ್ಯ ಬೇಕಾಗತ್ತೆ. ಅವರು ಆ ಕೊರಗನ್ನು ತಮ್ಮಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಅದನ್ನು ಹೇಳ್ಕೊಂಡಿಲ್ಲ ಅವರು. ಈ ಥರ ನಾವು ನೋಡೋಕ್ಕೆ ಸಿಗುತ್ತೆ ಅಪರ್ಣಾ ಅವ್ರನ್ನ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನಾವು ನೋಡಿರೋ ಅಪರ್ಣನೇ ಬೇರೆ. ಮಗುವಿನಂಥ ಮನಸ್ಸಿರುವಂಥ ಅಪರ್ಣಾ ಯಾವಾಗಲೂ ನಗ್ತಾ ಇರ್ತಿದ್ರು, ಯಾವಾಗಲೂ ತಿಂತಾ ಇರ್ತಿದ್ರು ತಿಂಡಿಗಳು. ಆಮೇಲೆ ನಾವು ಸಿಕ್ಕಿದಾಗೆಲ್ಲ ಬರೀ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡ ಮತ್ತು ಅವರು ಕನ್ನಡ ಅಷ್ಟೇ ಅಲ್ಲ, ಅವರು ಇಂಗ್ಲೀಷ್ ಕೂಡ ಅವರ ಒಂಥರ ಅವರ ಭಾಷಾಭಿಮಾನ, ಅವರ ಆ ಸ್ಪಷ್ಟತೆ ತುಂಬ ಚೆನ್ನಾಯಿತು. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಿದ್ವಿ. ಅವ್ರ ಕಾರ್ಯಕ್ರಮಗಳು ಇದ್ರ ಬಗ್ಗೆನೇ ಜಾಸ್ತಿ ಶೇರ್ ಮಾಡಿರೋದು. ಕಲಿಯೋಕ್ಕೆ ತುಂಬ ಆಯಿತು ಆ್ಯಂಡ್ ಕಲ್ತಿದ್ದೀವಿ ಕೂಡ ಅಪರ್ಣಾ ಅವರಿಂದ. ಇವತ್ತು ಕೂಡ ಅದು ಒಂದು ವೇದಿಕೆ ನೆನಪಾದರೆ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತಲೇ ಒಂದು ಬ್ರ್ಯಾಂಡ್ ಆಗಿದ್ದಾರೆ. ಅಪರ್ಣಾ ಒಂದು ಕಡೆ ಆದರೆ ಅದನ್ನೇ ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಆ ದಿನಗಳು ರಿಹರ್ಸಲ್ ಮಾಡಿದ್ದಂತ ತುಂಬ ಒಂದು ಏನೋ ಹೇಳ್ಕೊಳ್ಳದೆ ಆಗಿರುವಂಥ ವಿಚಾರ ಇವತ್ತು ಹೇಳ್ಬೋದು ಅಂದರೆ. ವರಲಕ್ಷ್ಮಿ ಅನ್ನೋ ಪಾತ್ರ ಅವ್ರಿಗೆ ಅವರು ತೊಗೊಂಡ್ಬಿಟ್ರು, ನಾನು ರಾಣಿ ಅನ್ನೋ ಪಾತ್ರ ತೊಗೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ನೆಗೆಟಿವ್ ಕಾಮೆಂಟ್ಗಳೆಲ್ಲ ಬಂದಾಗ ನಾವಿಬ್ಬರು ಶೇರ್ ಮಾಡಿದ್ದೀವಿ, ಅಯ್ಯೋ ಬೇಕಿತ್ತಾ ಇದು, ಯಾಕಂದರೆ ನಾವೇನೋ ಸೀರಿಯಸ್ ಪಾತ್ರಗಳನ್ನ ಮಾಡ್ತಾಯಿದ್ರು, ಜನಕ್ಕೆ ಇಷ್ಟ ಆಗ್ತಿಲ್ಲ ಅನಿಸುತ್ತೆ ಅಂತ. ಬಟ್ ಅದನ್ನೇ ಇಷ್ಟ ಆಗದೇ ಇರೋದನ್ನು ತುಂಬ ಇಷ್ಟಪಟ್ಟು ಮರೆಯೋಕ್ಕೆ ಆಗದೆ ಇರೋವಂಥ ಪಾತ್ರಗಳನ್ನಾಗಿ ತೊಗೊಂಡು ಹೋಗಿರೋದು ಈ ಒಂದು 2 ಪಾತ್ರಗಳು. ವರಲಕ್ಷ್ಮಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿನೂ, ಒನ್ ಆ್ಯಂಡ್ ಓನ್ಲಿ ಅಪರ್ಣಾ. ಅವರ ರೀಪ್ಲೇಸ್ಮೆಂಟ್ ಯಾರಿಂದನೂ ಸಾಧ್ಯ ಇಲ್ಲ. ಮೇಡಮ್, ಫೈನಲಿ ಇನ್ನಿಲ್ಲದ ಲೋಕಕ್ಕೆ ಅವರು ಪಯಣ ಬೆಳೆಸಿದ್ದಾರೆ. ಅಪರ್ಣಾ ಏನು ಹೇಳ್ತೀವಿ? ನಂಗೆ ಅದನ್ನು ಹೇಳಿದಾಗೆಲ್ಲ ನನಗೆ ಯಾವಾಗಲಿಂದ ನನಗೆ ತೊಗೊಳಕ್ಕೆ ಆಗ್ತಾಯಿಲ್ಲ. ನನಗೆ ಕೊನೆಯ ಮಾತು, ಕೊನೆಯ ವಿದಾಯ ಅಂತ ಹೇಳಿದ್ರೆ ಐ ಡೋಂಟ್ ನೋ ಹೌ ಟು ಸೇ. ಅವ್ರು ಮತ್ತೆ ಬರಲ್ವಾ ಅಂತ ನಂಗೆ ಇಲ್ಲಿ ಬರೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಐ ಡಿಂಟ್ ವಾಂಟೆಡ್ ಟು ಸಿ ಹರ್. ಆ ಥರ ಅವ್ರನ್ನ ಮಲಗಿರೋ ಅಂಥ ಒಂದು ಸ್ಥಿತಿಲಿ ನೋಡೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಬಟ್ ಮತ್ತೆ ಅವ್ರನ್ನ ನೋಡೋಕ್ಕೆ ಸಿಗಲ್ವಲ್ಲ ಅಂತ ಬಂದೆ.
ಜಸ್ಟ್ ಮಿಸ್ ಹರ್ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶ್ವೇತಾ ಚೆಂಗಪ್ಪ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು. ನಟಿ ಶ್ವೇತಾ ಚೆಂಗಪ್ಪ ಮಾತನಾಡ್ತಾ ಇದ್ರು. ಮಜಾ ಟ್ಯಾಕಿಸ್ನಲ್ಲಿ ಹಲವಾರು ಎಪಿಸೋಡ್ಗಳನ್ನು ಜೊತೆಯಾಗಿ ಅವರು ಪಾತ್ರವಹಿಸಿದಂಥವ್ರು. ರಾಣಿಯ ಪಾತ್ರ ಶ್ವೇತಾ ಅವರದ್ದು, ಹಾಗೇನೆ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಪಾತ್ರದಲ್ಲಿ ಅಪರ್ಣ ಅವರು ಭಾಳ ಲವಲವಿಕೆಯಿಂದ ಕೂಡಿದಂಥ ಕಾಮಿಡಿ. ಅವ್ರ ಜೊತೆಗೆ ಹಲವಾರು ನಟರು